ನಾಗರಾಜಯ್ಯ ದುಡ್ಡು ಎಷ್ಟೇಟ್ ಕೊಡಬೇಕು ಕಮಿಷನ್ ಅಂತ ಹೇಳ್ದವನಿಗೆ ಏನು ಮಾಡಿಲ್ಲ. ಅವನ ಮೇಲೆ ಏನು ಕ್ರಮ? ಮಂತ್ರಿಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳ್ದವನು ಅವನ ಮೇಲೆ ಯಾಕೆ ಏನು ಜಾತಿ ಪ್ರೇಮನ ಇದು? ಯಾವ ಬೇರೆ ಜಾತಿಯವ್ರನ್ನಾದ್ರೆ ಸಸ್ಪೆಂಡ್ ಮಾಡ್ತೀರಾ, ಇನ್ನೊಬ್ಬರ ಜಾತಿ ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ. ಓಕೆ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ 6,000 ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬಕಾರಿ ಇಲಾಖೆಯಲ್ಲಿ ನಿಜ, 100% ನಿಜ, ಸತ್ಯ 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 ಸತ್ಯ. ಮಂತ್ರಿ ರಾಜೀನಾಮೆ ಕೊಡ್ಲಿ, ತನಿಖೆ ಆಗ್ಲಿ, 3 ತಿಂಗಳಾದ ಮೇಲೆ ನಿರ್ದೋಷಿ ಅಂತ ವಾಪಸ್ ತಗೊಳ್ಳಿ. ನಮ್ದೇ ನಾನೀಗೊಂದು ಪ್ರಕಟಣೆ ಮಾಡ್ತೇನೆ. ಕಾಯ್ದೆ ಬಗ್ಗೆ ಮಾತಾಡೋದು ಬಿಟ್ಟು ರಾಜೀನಾಮೆ ಕೊಡ್ತೀನಿ ಬಗ್ಗೆ ಪದೇ ಪದೇ ಇದೇನು ಚರ್ಚೆ ಸಭಾಧ್ಯಕ್ಷ ತಾವು ಮಾತಾಡ್ತೇನೆ. ನಾವ್ ಹೇಳಿಲ್ಲ ಸರ್ 6,000 ಅಬಕಾರಿ ಯಾರು 40,000 ನಮ್ಗೆ ಟ್ಯಾಕ್ಸ್ ಅನ್ನ ತಂದು ಕೊಡ್ತಾರೆ. ಆ ಅಸೋಸಿಯೇಷನ್ ಹೇಳಿರೋದು, ಮುಖ್ಯಮಂತ್ರಿಗಳ ಆತ್ಮೀಯರವರು, ಇವರು ಒಟ್ಟಿಗೆ ಆತ್ಮೀಯ ಸ್ನೇಹಿತರು, ಅವರೇ ಹೇಳಿರೋದು. ಮೊದಲು ಮುಖ್ಯಮಂತ್ರಿ ಎಲ್ಲ ಬದಲಾವಟ್ಟವ್ರೆ. ಅಸೋಸಿಯೇಷನ್ ಮಾಡ್ದೋ ನಾವು ಅಪತ್ತ ಮಾಡ್ದೋ ಅಂತ ಇಟ್ಕೊಳ್ಳಿ. ಅಸೋಸಿಯೇಷನ್ ಅದೇನು ಇದ್ರದ್ದೇನ್ರಿ? ಅದು ಸಾಕ್ಷಿನ ಇದು ನೀವು ಮಾಡ್ತಾ ಇರೋದು. ಯಾರಾದ್ರೂ ಜನ ಒಪ್ತಾರೇನ್ರಿ? ಸಾಕ್ಷಿ ಏನೈತ್ರಿ? ಸಾಕ್ಷಿ 6,000 ಕೋಟಿಗೆ ಎಲ್ಲೈತ್ರಿ? 6,000 ಕೋಟಿ ಬರೀ ಸುಳ್ಳು ಹೇಳ್ಕೊಂಡು ಯಾಕ್ರಿ ಹಿಂಗ್ ಮಾಡ್ತೀರಾ? ಒಂದು ಪ್ರಕಟಣೆ ಇದೆ. ಪ್ರಸ್ತುತ ಅಧಿವೇಶನದಲ್ಲಿ ಈ ಕಂಡ ಮಾನ್ಯ ಸದಸ್ಯರುಗಳು ಅವರ ಹೆಸರು ಮುಂದೆ ಸೂಚಿತ ದಿನಾಂಕ ಅವಧಿಗೆ ಗೈರಾಜರಾಗಲು ಅನುಮತಿ ನೀಡುವಂತೆ ಕೋರಿರುತ್ತಾರೆ. ನಾನು ಮೊಟ್ಟಮ ದಿನಾಂಕ 2/2/2026 ಮತ್ತು ನಾಗರಾಜಯ್ಯ ದುಡ್ಡು ಎಷ್ಟೇಟ್ ಕೊಡಬೇಕು ಕಮಿಷನ್ ಅಂತ ಹೇಳ್ದವನಿಗೆ ಏನು ಮಾಡಿಲ್ಲ. ಅವನ ಮೇಲೆ ಏನು ಕ್ರಮ? ಮಂತ್ರಿಗಳಿಗೆ ಎಷ್ಟೆಷ್ಟು ಕೊಡಬೇಕು ಅಂತ ಹೇಳ್ದವನು ಅವನ ಮೇಲೆ ಯಾಕೆ ಏನು ಜಾತಿ ಪ್ರೇಮನ ಇದು? ಯಾವ ಬೇರೆ ಜಾತಿಯವ್ರನ್ನಾದ್ರೆ ಸಸ್ಪೆಂಡ್ ಮಾಡ್ತೀರಾ, ಇನ್ನೊಬ್ಬರ ಜಾತಿ ನಿಮ್ಗೆ ಬೇಕಾಗಿರೋ ಜಾತಿಯವ್ರನ್ನ ಸಸ್ಪೆಂಡ್ ಮಾಡಲ್ಲ. ಓಕೆ, ಇಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ಇಲ್ಲಿ 6,000 ಕೋಟಿಯನ್ನ ಲೂಟಿ ಮಾಡಿರೋದು ಈ ಅಬಕಾರಿ ಇಲಾಖೆಯಲ್ಲಿ ನಿಜ, 100% ನಿಜ, ಸತ್ಯ 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 ಸತ್ಯ. ವಿಪಕ್ಷ ಬಿಜೆಪಿ ಅಂತೂ ಶತಾಯಗತಾಯ ಅಬಕಾರಿ ಸಚಿವ ಆರ್.ವಿ. ತಿಮ್ಮಾಪುರ್ ಅವರ ರಾಜೀನಾಮೆಯನ್ನ ಪಡೆದೇ ತೀರಬೇಕು ಅನ್ನುವಂಥ ಪಟ್ಟನ್ನು ಹಿಡ್ಕೊಂಡಿದೆ. ಅಲ್ಲಿ ಯಾವುದೇ ಥರದ ಒಂದು ಸಡಿಲವನ್ನು ಮಾಡ್ತಾ ಇಲ್ಲ. ನೆನ್ನೆ ಅಹೋರಾತ್ರಿ ಧರಣಿ ಆಯಿತು ಮೈತ್ರಿ ನಾಯಕರಿಂದ. ಹಾಗೂ ಇವತ್ತು ಕಲಾಪ ಆರಂಭವಾಗ್ತಾ ಇದ್ದಂತೆ ಸದನದ ಬಾವಿಗಿಳಿದು ಬಿಜೆಪಿ ನಾಯಕರು ಪ್ರತಿಭಟಿಸಿದ್ದಾರೆ. ಅಬಕಾರಿ ಸಚಿವರು ಒಂದು ಬ್ರಹ್ಮಾಂಡ ಭ್ರಷ್ಟಾಚಾರವನ್ನು ಎಸಗಿದ್ದಾರೆ. ಸುಮಾರು 6,000 ಕೋಟಿ ರೂಪಾಯಿ ಸರ್ಕಾರದ ಬೊಕ್ಕಸಕ್ಕೆ ನಷ್ಟವಾಗಿದೆ ಈ ಒಂದು ಹಗರಣದಿಂದಾಗಿ. ಹೀಗಾಗಿ ಪಾರದರ್ಶಕ ತನಿಖೆ ಆಗಬೇಕು. ಅಲ್ಲಿವರೆಗೂ ಆರ್.ವಿ. ತಿಮ್ಮಾಪುರ್ ಅವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನ ಸಲ್ಲಿಸಿ ಅವರು ತನಿಖೆಯನ್ನು ಎದುರಿಸಬೇಕು. ಅಕಸ್ಮಾತ್ ಏನಾದರೂ ನಿರ್ದೋಷಿಯಾಗಿ ಹೊರಬಂದರು ಅಂತಂದ್ರೆ ಆಗ ಮತ್ತೊಮ್ಮೆ ಮಂತ್ರಿ ಆಗಲಿ, ನಮ್ಮದು ಯಾವುದೇ ಥರದ ತಕರಾರಿಲ್ಲ ಅನ್ನುವಂಥ ಒಂದು ನಿಲುವನ್ನು ಈಗ ಬಿಜೆಪಿ ಸದನದಲ್ಲಿ ವ್ಯಕ್ತಪಡಿಸ್ತಾ ಇದೆ. ವಿಪಕ್ಷ ನಾಯಕ ಆರ್. ಅಶೋಕ್ ಮಾತನಾಡ್ತಾ ಇರುವಂಥ ಸಂದರ್ಭದಲ್ಲಿ ಇದೇ ವಿಷಯವನ್ನು ಅವರು ಪ್ರಸ್ತಾಪ ಮಾಡಿದರು. ಜೊತೆಗೆ ಬಿಜೆಪಿ ನಾಯಕರು ಯಾವುದೇ ರೀತಿಯಾದಂಥ ಕಲಾಪ ಆಗಲಿಕ್ಕೆ ಅನುವು ಮಾಡಿಕೊಡದೆ ತಮ್ಮ ಪ್ರತಿಭಟನೆಯನ್ನು ಸದನದ ಬಾವಿಗಿಳಿದು ಅವರು ಮಾಡ್ತಿದ್ದಾರೆ. ಸೊ ಹೀಗಾಗಿ ಇವತ್ತಿನ ಕೊನೆಯ ದಿನದ ವಿಶೇಷ ಅಧಿವೇಶನದ ಕಲಾಪ ಏನಿದೆ, ಬಹುಶಃ ಈ ಪ್ರತಿಭಟನೆಯಲ್ಲೇ ಅದು ಕೂಡ ಕಳೆದು ಹೋಗುತ್ತಾ ಅನ್ನುವಂಥ ಸಂಶಯ ಈಗ ಕಾಡ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ಪರಿಷತ್ನ ಕಲಾಪ ಕೂಡ ಈಗ ಆರಂಭವಾಗ್ತಾ ಇದೆ. ಅಲ್ಲಿ ಚರ್ಚೆಗೆ ಸ್ಪೀಕರ್ ಅನುಮತಿಯನ್ನು ಕೊಟ್ಟಿದ್ದಾರೆ ಸಭಾಧ್ಯಕ್ಷರು. ಆದರೆ ವಿಧಾನಸಭೆಯಲ್ಲಿ ಮಾತ್ರ ಗೊಂದಲದ ವಾತಾವರಣ ಇನ್ನೂ ಕೂಡ ನಿರ್ಮಾಣವಾಗಿದೆ. ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ವಿ.ಬಿ. ಜಿ ಕಾಯ್ದೆಯ ಕುರಿತಾಗಿ ಏನೋ ಒಂದು ಸದನವನ್ನು ಕರೆಯಲಾಗಿದೆ, ವಿಶೇಷ ಅಧಿವೇಶನವನ್ನು. ಸೊ ಅದರ ಕುರಿತಾಗಿ ಚರ್ಚೆ ಆಗಬೇಕು ಅಂತ ಅವರ ಒಂದು ಪಟ್ಟು. ಆದರೆ ಮತ್ತೊಂದು ಕಡೆಯಲ್ಲಿ ಅಬಕಾರಿ ಇಲಾಖೆಯಲ್ಲಿ ಆಗಿರುವಂತಹ ಹಗರಣದ ಕುರಿತಾಗಿ ಬಿಜೆಪಿ ನಾಯಕರು ಚರ್ಚೆಗೆ ಪಟ್ಟು ಹಾಕಿದ್ದಾರೆ. ಅದರ ಜೊತೆಗೆ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು ಅನ್ನುವಂಥ ನಿಲುವನ್ನು ಅವರು ತಳೆದಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.